ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಾಗಿದೆ. ವಿಷ ಹಾಕಿದ್ದನ್ನ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಹುಲಿ ಹಸುವನ್ನ ಕೊಂದ ದ್ವೇಷಕ್ಕೆನೇ ವಿಷಪ್ರಾಶನವಂತೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಾಗಿದೆ. ಈ ಹುಲಿಗಳಿಗೆ ವಿಷ ಹಾಕಿದ್ದನ್ನ ಆರೋಪಿಗಳು ಈಗ ಒಪ್ಪಿಕೊಂಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿಗಳು. ಹುಲಿ ಹಸುವನ್ನ ಕೊಂದ ದ್ವೇಷಕ್ಕೆನೆ ವಿಷಪ್ರಾಶನ ಮಾಡಿದ್ವಿ ಅಂತ ಹೇಳಿದ್ದಾರೆ. ವಿಷ ಹಾಕಿದ್ದ 3 ಪೊಲೀಸರು ಬಂಧಿಸಿದ್ದಾರೆ. ಕೋನಪ್ಪ, ಮಾಧುರಾಜ್, ನಾಗರಾಜ್ ಈ 3 ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅರಣ್ಯ ಸಿಬ್ಬಂದಿಯಿಂದ ಈ 3 ವಿಚಾರಣೆ ಆಗಿದೆ. ಮಾಧುರಾಜುಗೆ ಸೇರಿದ್ದಂತಹ ಕೆಂಚಿ ಹಸು, ಈ ಹಸುವನ್ನ ಹುಲಿ ಕೊಂದಿತ್ತಂತೆ. ಆ ದ್ವೇಷದಿಂದಲೇ ವಿಷಪ್ರಾಶನ ಮಾಡಲಾಯಿತು ಅಂತ ಆರೋಪಿಗಳು ಹೇಳಿದ್ದಾರೆ. ನಾಗರಾಜ್ ಬಳಿ ನೋವನ್ನ ತೋಡ್ಕೊಂಡಿದ್ದ ಮಾದ ಹುಲಿ ಕೊಲ್ಲಲು ನಿರ್ಧರಿಸಿ ಕ್ರಿಮಿನಾಶಕವನ್ನ ತಂದಿದ್ರಂತೆ. ಮಾರನೆಯ ದಿನ ಹಸುವಿಗೆ ವಿಷ ಬೆರೆಸಿದ್ದ ನಾಗರಾಜ್ ವಿಷಪೂರಿತ ಮಾಂಸ ತಿಂದು ಹುಲಿ ಹಾಗೂ ಮರಿಗಳು ಸಾವನ್ನಪ್ಪಿವೆ. ವಿಚಾರಣೆಯ ಸಂದರ್ಭದಲ್ಲಿ ಈ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಏನಾಯಿತು, ಯಾಕಾಗಿ ಹುಲಿಗಳಿಗೆ ವಿಷಪ್ರಾಶನ ಮಾಡಲಾಯಿತು ಅನ್ನೋದನ್ನ ಆರೋಪಿಗಳು ಒಪ್ಕೊಂಡಿದ್ದಾರೆ. ಕೋನಪ್ಪ, ನಾಗರಾಜು ಸೇರಿದಂತೆ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೋನಪ್ಪ, ಮಾಧುರಾಜು, ನಾಗರಾಜ್ ಈ 3 ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿ ವಿಚಾರಣೆ ಮಾಡ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹುಲಿಗಳಿಗೆ ಯಾಕಾಗಿ ವಿಷಪ್ರಾಶನ ಮಾಡಲಾಯಿತು ಅನ್ನೋದರ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಹುಲಿ ಹಸುವನ್ನ ಕೊಲ್ತು, ಆ ದ್ವೇಷದಿಂದಲೇ ಹುಲಿಗೆ ವಿಷಪ್ರಾಶನ ಮಾಡಿದ್ವಿ, ಕ್ರಿಮಿನಾಶಕವನ್ನ ಹಾಕಿದ್ವಿ ಅಂತ ಆರೋಪಿಗಳು ಒಪ್ಕೊಂಡಿದ್ದಾರೆ. ನಿನ್ನೆ ಮಹಜರು ಸಂದರ್ಭದಲ್ಲಿ ಆರೋಪಿಗಳು ಭಾರಿ ಡ್ರಾಮಾ ಮಾಡಿದ್ರು. ಹುಲಿಗೆ ವಿಷಪ್ರಾಶನ ಮಾಡಿದ ಯಾರು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು. ಅಧಿಕಾರಿಗಳ ಮುಂದೆ ಡ್ರಾಮಾ ಆಡಿದ್ರು. ಮಹಜರು ಸಂದರ್ಭದಲ್ಲಿ ಫೋಟೋ ತೆಗೆಸಿಕೊಳ್ಳೋದಿಕ್ಕೆ ಹಿಂದೇಟ್ ಹಾಕಿದ್ರು. ನಮ್ಮ ಫೋಟೋ ಯಾಕೆ ತೆಗಿತೀರಾ ಅಂತಲೂ ಕೂಡ ಆಕ್ಷೇಪ ಎತ್ತಿದ್ರು. ಯಾವುದೇ ಕಾರಣಕ್ಕೂ ಫೋಟೋ ತೆಗಿಬೇಡಿ, ಕೋನಪ್ಪ ಹಾಗೂ ನಾಗರಾಜ್ನಿಂದ ಫೋಟೋ ತೆಗೆಯೋದಿಕ್ಕೆ ಆಕ್ಷೇಪ ಆಯಿತು. ಹಸು ನಮ್ಮದಲ್ಲ, ಈ ರೀತಿ ಆಗಿದ್ದು ಇದೇ ಮೊದಲು, ನಮಗೂ ಕೂಡ ಇದರ ಬಗ್ಗೆ ಗೊತ್ತಿಲ್ಲ. ಮಾದಪ್ಪನ ವಾಹನ ಹುಲಿ ಯಾರು ವಿಷ ಹಾಕಿದ್ದಾರೋ ಅರಣ್ಯಾಧಿಕಾರಿಗಳು ಹಸು ನಿಮ್ಮದ ಅಂತ ಕೇಳಿದ್ರು. ಇದು ನಮ್ಮ ಹಸು ಅಲ್ಲ ಅಂತ ಅವರಿಗೆ ಹೇಳಿದ್ದೆ. ನೆನ್ನೆ ಆರೋಪಿಗಳು ಆಡಿದಂತಹ ಡ್ರಾಮಾ ಇದು. ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಕೂಡ ರೆಡಿ ಇರಲಿಲ್ಲ. ನಮ್ಮ ಫೋಟೋ ಯಾಕೆ ತೆಗಿತೀರಿ ಅಂತ ಆಕ್ಷೇಪ ಎತ್ತಿದ್ರು. ಮಹಜರು ಸಂದರ್ಭದಲ್ಲಾದಂತಹ ಡ್ರಾಮಾ ಅದಾದ ನಂತರ ಇವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಪೊಲೀಸರು ಮತ್ತು ಅರಣ್ಯ ಅಧಿಕಾರಿಗಳು. ಆಗ ಸತ್ಯ ಏನು ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ. ನಮ್ಮಂತ ದನ ಮಾಡಿದ್ರು ಬೇಕಾದಷ್ಟು ಜನ ಅವ್ರೆ. ಅವು ಕರ್ದ ನಾವು ಬಂದು ಮರ್ಯಾದೆ ನಮ್ಮ ಸ್ಟಾಫ್ ನಮ್ಮಂತ ದನ ಮಾಡಿದ್ರು ಬೇಕಾದಷ್ಟು ಜನ ಅವ್ರೆ. ನಮ್ಮಂತ ದನ ಮಾಡಿದ್ರು ಬೇಕಾದಷ್ಟು ಜನ ಅವ್ರೆ. ಅವು ಕರ್ದ ನಾವು ಬಂದು ಮರ್ಯಾದೆ ನಮ್ಮ ಸ್ಟಾಫ್ ಜನ ಬರ್ತಾ ನೋಡು. ನನಗೆ ಕೂಡ ಎಷ್ಟು ಮಂದಿ ಬರ್ಬೇಕು ಏನಾಗ್ಲಿ ನನಗೂ ಗೊತ್ತು. ಏನ್ ಬರೀ ನಾನು ವಿಸಲ್ ಕಳಿಸ್ಬೇಕಂದ್ರೆ ಏನು ನಮ್ಮಂತ ದನ ಮಾಡಿದ್ರು ಬೇಕಾದಷ್ಟು ಜನ ಅವ್ರೆ. ಅವು ಕರ್ದ ನಾವು ಬಂದು ಮರ್ಯಾದೆ ನಮ್ಮ ಸ್ಟಾಫ್ ಜನ ಬರ್ತಾ ನೋಡು. ನನಗೆ ಕೂಡ ಎಷ್ಟು ಮಂದಿ ಬರ್ಬೇಕು ಏನಾಗ್ಲಿ ನನಗೂ ಗೊತ್ತು. ಏನ್ ಬರೀ ನಾನು ವಿಸಲ್ ಕಳಿಸ್ಬೇಕಂದ್ರೆ ಏನೊಂದು ಗೊತ್ತಾಗಬೇಕಲ್ಲ. ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆಯಿಂದ ತನಿಖಾ ತಂಡ ಬದಲಾಗಿದೆ. 3 ದಿನದಲ್ಲಿ 3 ತಂಡವನ್ನ
ಸರ್ಕಾರ ಬದಲು ಮಾಡಿದೆ. ಹುಲಿಗಳು ಸತ್ತ ಕೂಡಲೇ ತನಿಖಾ ತಂಡ ರಚನೆ ಮಾಡಲಾಗುತ್ತೆ. ಎಪಿಸಿಸಿಎಫ್ ಶ್ರೀನಿವಾಸುಲು ನೇತೃತ್ವದ ತಂಡ ರಚನೆ ಆಗುತ್ತೆ. ಗುರುವಾರ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿತು. ಆದರೆ ಕೆಲವೇ ಗಂಟೆಗಳಲ್ಲಿ ಅರಣ್ಯ ಸಚಿವರ ಸೂಚನೆ ಬರುತ್ತೆ. ಪಿಸಿಸಿಎಫ್ ಬಿಪಿ ರವಿ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಆಗುತ್ತೆ. ತಕ್ಷಣವೇ ತನಿಖಾ ತಂಡ ಬದಲು ಮಾಡಲಾಗುತ್ತೆ. ಈಗ ಮತ್ತೊಮ್ಮೆ ತನಿಖಾ ಸಮಿತಿಯ ಸದಸ್ಯರ ಬದಲಾವಣೆ ಆಗಿದೆ. ಎಪಿಸಿಸಿಎಫ್ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಈಗ ತಂಡ ರಚನೆಯಾಗಿದೆ. ಪಿಸಿಸಿಎಫ್ ಬಿಪಿ ರವಿಗೆ ತನಿಖಾ ಸಮಿತಿಯಿಂದ ಕೊಕ್ ಕೊಡಲಾಗಿದೆ. ಗೊಂದಲದ ಗೂಡಾದ ಸರ್ಕಾರದ ತನಿಖಾ ಸಮಿತಿ. 3 ದಿನದಲ್ಲಿ 3 ತನಿಖಾ ತಂಡ. ಅರಣ್ಯ ಸಚಿವರ ಸೂಚನೆ ಮೇರೆಗೆನೆ ಒಂದು ತನಿಖಾ ತಂಡ ಬದಲ್ ಮಾಡಲಾಗುತ್ತೆ. ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ತಂಡವನ್ನ ರಚಿಸಲಾಗುತ್ತೆ. ಪಿಸಿಸಿಎಫ್ ಬಿಪಿ ರವಿ ನೇತೃತ್ವದ ತಂಡಕ್ಕೆ ಕೊಕ್ ಕೊಡಲಾಗುತ್ತೆ. ಹಾಗಾದ್ರೆ ಯಾಕೆ ಈ ಗೊಂದಲ ಅನ್ನುವಂತಹ ಪ್ರಶ್ನೆ. ಸರ್ಕಾರದ ತನಿಖಾ ಸಮಿತಿಯಲ್ಲಿ ಏನಾಗ್ತಾ ಇದೆ? 3 ದಿನದಲ್ಲಿ 3 ತನಿಖಾ ತಂಡ. ಯಾಕಿಂತಹ ಗೊಂದಲ? ಹುಲಿಗಳು ಸತ್ತ ಕೂಡಲೇ ಒಂದು ತನಿಖಾ ತಂಡವನ್ನ ರಚನೆ ಮಾಡಲಾಗುತ್ತೆ. ಅದು ಎಪಿಸಿಸಿಎಫ್ ಶ್ರೀನಿವಾಸುಲು ನೇತೃತ್ವದ ತಂಡ. ಆದ್ರೆ ಗುರುವಾರ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ ಏನೋ ಹೊರಡಿಸುತ್ತೆ. ಕೆಲವೇ ಗಂಟೆಗಳಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಸೂಚನೆ ಹೊರಬೀಳತ್ತೆ. ಪಿಸಿಸಿಎಫ್ ಬಿಪಿ ರವಿ ನೇತೃತ್ವದ ತನಿಖಾ ತಂಡ ರಚನೆ ಆಗತ್ತೆ. ಆದ್ರೆ ಈಗ ಮತ್ತೊಮ್ಮೆ ತಂಡದ ಸದಸ್ಯರನ್ನ ಬದಲು ಮಾಡಲಾಗಿದೆ. ತನಿಖಾ ಸಮಿತಿಯ ಸದಸ್ಯರ ಬದಲಾವಣೆಯಾಗಿದೆ. ಎಪಿಸಿಸಿಎಫ್ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಈಗ ತಂಡ ರಚನೆ ಆಗಿದೆ. ಸಚಿವರ ಸೂಚನೆ ಮೇರೆಗೆ ಏನು ಪಿಸಿಸಿಎಫ್ ಬಿಪಿ ರವಿ ನೇತೃತ್ವದ ತನಿಖಾ ತಂಡ ರಚನೆ ಆಯಿತು. ಆ ತನಿಖಾ ತಂಡಕ್ಕೆ ಕೊಕ್ ಕೊಟ್ಟು ಈಗ ಎಪಿಸಿಸಿಎಫ್ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಮತ್ತೊಂದು ತಂಡವನ್ನ ರಚನೆ ಮಾಡಲಾಗಿದೆ. ಆದೇಶ ಹೊರಬಿದ್ದಿದೆ. 3 ದಿನದಲ್ಲಿ 3 ತನಿಖಾ ತಂಡ ಬದಲು ಮಾಡೋದಿಕ್ಕೆ ಕಾರಣ ಏನು? ಸರ್ಕಾರ ಯಾಕಾಗಿ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ತು? ಇದು ಈಗ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.